ಬೆಂಗಳೂರಿನಲ್ಲಿ ಟೆಕ್ಕಿ ಪತ್ನಿ ಜೊತೆ ಅಸಭ್ಯ ವರ್ತನೆ, ಹೊಸ ವರ್ಷದ ಸಂಭ್ರಮಾಚರಣೆ ವೇಳೆ ಕಿರುಕುಳ. ಕಳೆದ ರಾತ್ರಿ 1 ಗಂಟೆ ಸುಮಾರಿಗೆ ಘಟನೆ ನಡೆದಿದೆ ಅಂತ. ಆ ಮೂಲಕ ಈ ಬಾರಿ ಆದರೂ 31st ಸೆಲೆಬ್ರೇಷನ್ ಏನಿದೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಆಗಿರಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಅದಕ್ಕೆ ಅಪವಾದ ಎನ್ನುವಂತೆ ಇದೀಗ ಕಳೆದ ರಾತ್ರಿ 1 ಗಂಟೆಗೆ ಟೆಕ್ಕಿ ಪತ್ನಿಗೆ ಕಿರುಕುಳ ಕೊಟ್ಟಿರುವಂತಹ ಘಟನೆ ನಡೆದಿದೆ. ನಿನ್ನೆ ರಾತ್ರಿ 1 ಗಂಟೆಗೆ ನಡೆದಿರುವಂತಹ ಘಟನೆ ಇದು. ಎಂಜಿ ರಸ್ತೆಯಿಂದ ತೆರಳುತ್ತಿದ್ದ ದಂಪತಿಯ ಮೇಲೆ ಎರಗಿ ಈ ಒಂದು ಕೃತ್ಯವನ್ನ ಮಾಡಲಾಗಿದೆ. ರಿಚ್ಮಂಡ್ ಸರ್ಕಲ್ ಬಳಿ ಈ ಮೂವರಿಂದ ಕೃತ್ಯ ಆಗಿರೋದು. ಸಂಭ್ರಮಾಚರಣೆ ವೇಳೆ ಕಿರುಕುಳ ಆಗಿದೆ. ಟೆಕ್ಕಿ ಪತ್ನಿ ಜೊತೆ ಅಸಭ್ಯವಾಗಿ ವರ್ತಿಸಿದಾರಂತೆ. ಪುಂಡರ ಕೃತ್ಯವನ್ನ ಪ್ರಶ್ನಿಸಿದ್ದಕ್ಕೆ ಸಂತ್ರಸ್ತ ಪತಿ ಮೇಲೆ ಕೂಡ ಹಲ್ಲೆಯನ್ನ ನಡೆಸಲಾಗಿದೆ. ಎಂಜಿ ರಸ್ತೆಯಿಂದ ತೆರಳುತ್ತಾ ಇದ್ದ ದಂಪತಿಯ ಮೇಲೆರಗಿ ಈ ಒಂದು ಕೃತ್ಯವನ್ನ ಮಾಡಲಾಗಿದೆ. ಆ ಮೂಲಕ ರಾಜಧಾನಿಯಲ್ಲಿ ಆಗುವಂತಹ ಸೆಲೆಬ್ರೇಷನ್ಗಳಲ್ಲಿ ಏನೇನಾಗುತ್ತೆ, ಕಳೆದ ಬಾರಿ ಅದರ ಹಿಂದಿನ ವರ್ಷಗಳಲ್ಲೂ ಕೂಡ ಒಂದಷ್ಟು ಕಂಪ್ಲೇಂಟ್ ಬಂದಿತ್ತು. ಅಶೋಕ ನಗರ ಪೊಲೀಸ್ ಠಾಣೆಯಲ್ಲಿ ಇದೀಗ ದೂರು ದಾಖಲಾಗಿದೆ. ಓರ್ವ ಆರೋಪಿಯನ್ನ ಈಗಾಗಲೇ ವಶಕ್ಕೂ ಕೂಡ ಪೊಲೀಸರು ಪಡೆದಿದ್ದಾರೆ. ಆ ರೀತಿಯಾಗಿ ರಾತ್ರಿ ಪಾರ್ಟಿ ಮುಗಿಸಿ ವಾಪಸ್ ಹೋಗ್ತಿರ್ಬೇಕಾದ್ರೆ, ಎಂಜಿ ರಸ್ತೆಯಿಂದ ಹೋಗ್ತಿರ್ಬೇಕಾದ್ರೆ ರಿಚ್ಮಂಡ್ ಸರ್ಕಲ್ ಬಳಿ ಮೂವರು ಬಂದಲ್ಲಿ ತಡೀತಾರೆ ಅವ್ರನ್ನ. ಜೊತೆಗೆ ಟೆಕ್ಕಿ ಪತ್ನಿ ಜೊತೆ ಅಸಭ್ಯವಾಗಿ ವರ್ತಿಸ್ತಾರೆ. ಆಗ ಪತಿ ಅದನ್ನ ಪ್ರಶ್ನೆ ಮಾಡಿದಾಗ ಅವರ ಮೇಲೆ ಕೂಡ, ಆ ವ್ಯಕ್ತಿಯ ಮೇಲೆ ಕೂಡ ಹಲ್ಲೆಯನ್ನ ನಡೆಸಿದಾರಂತೆ. ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನು ನೀಡಿರೋದು ಪತಿ. ನಂತರ ಪೊಲೀಸರು ಕೂಡಲೇ ಕಾರ್ಯೋನ್ಮುಖರಾಗಿ ಅಲ್ಲಿ ಮೂವರಲ್ಲಿ ಈಗ ಒಬ್ಬನನ್ನ, ಈಗೇನು ಫೋಟೋದಲ್ಲಿ ನೋಡ್ತಾ ಇದ್ರಿ, ಓರ್ವ ಆರೋಪಿಯನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಎಷ್ಟೊತ್ತಿಗಾದಂತಹ ಘಟನೆ ಇದು, ಜೊತೆಗೆ ಎಲ್ಲವರು ಇವರು ದಂಪತಿ, ಮತ್ತೆ ಅವ್ರು ಯಾರು ಅಂತ, ಈಗ ಸಿಕ್ಬಿದ್ದಂತ ವ್ಯಕ್ತಿ ಯಾರತ್ತ ಅಂತ? ಎಸ್ ಅವಿನಾಶ್, ಏನು ಹೊಸ ವರ್ಷದ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನ ಮಾಡ್ಕೊಂಡಿದ್ರು. ಮತ್ತೆ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು, ಮತ್ತೆ ಅಲ್ಲಿ ಏನ್ ಬ್ರಿಗೇಡ್ ರೋಡ್ ಮತ್ತೆ ಎಂಜಿ ರೋಡ್ ಏನಿದೆ ಅಲ್ಲಿ ಏನು ಮಹಿಳೆ ಜೊತೆ ಅಸಭ್ಯ ಮಾಡ್ತೇನೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಹೆಚ್ಚಿನ ಮಹಿಳಾ ಸಿಬ್ಬಂದಿ ಭದ್ರತೆಯನ್ನು ಮಾಡಿದ್ರು. ಅದಲ್ಲದೆ ಎಲ್ಲಾ ಪೊಲೀಸ್ ಸೆಕ್ಯೂರಿಟಿ ಇದ್ರೂ ಕೂಡ ತಡರಾತ್ರಿ ಅಂದ್ರೆ ಹೊಸ ವರ್ಷದ ಸಂಭ್ರಮಾಚರಣೆ ಮುಗಿಸ್ಕೊ ಬರುವಂತ ಸಂದರ್ಭದಲ್ಲಿ ಒಬ್ಬ ಮಹಿಳೆಗೆ, ಅಂದ್ರೆ ಅಲ್ಲಿನ ಒಂದು ಪುಂಡ ಯುವಕರು ಕುಡಿದು ಆಕೆ ಮೇಲೆ ಒಂದು ಅಸಭ್ಯವಾಗಿ ವರ್ತನೆ ಮಾಡಿರುವಂತದ್ದು, ಅಲ್ಲದೆ ಆಕೆ ಜೊತೆ ಇನ್ನು ಅವರ ಮುಟ್ಟುವಂತ ಮೂಲಕ ಮಾಡುವ ಮೂಲಕ ಆಕೆಯನ್ನ ಏನು ಅವನು ಅಸಭ್ಯ ವರ್ತನೆ ಮಾಡಿರುವಂತದ್ದು. ಕೂಡಲೇ ಏನು ಅವರ ದಂಪತಿಗಳಿಬ್ಬರು ಕೂಡ ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ಇಬ್ರು ಹೋಗಿರ್ತಾರೆ. ಅವರಿಬ್ರು ಹೋಗಿ ಆ ಸಂದರ್ಭದಲ್ಲಿ ಅಲ್ಲಿ ಸಂಭ್ರಮಾಚರಣೆ ಮುಗಿಸ್ಕೊಂಡು ಮನೆಗೆ ಸಂದರ್ಭದಲ್ಲಿ ಅವರಿಗೆ ಅಸಭ್ಯವಾಗಿ ವರ್ತನೆ ಮಾಡಿದ. ಧನ್ಯವಾದ ಮಾಹಿತಿಗಾಗಿ ಗಂಗಾಧರ್. 2019 ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಬಹುಭಾಷಾ ನಟ ಪ್ರಕಾಶ್ ರೈ ಘೋಷಿಸಿದ್ದಾರೆ. ಹೊಸ ವರ್ಷದ ಶುಭಾಶಯಗಳ ಜೊತೆ ರಾಜಕೀಯ ಎಂಟ್ರಿ ಬಗ್ಗೆ ಪ್ರಕಾಶ್ ರೈ ಟ್ವೀಟ್ ಮಾಡಿದ್ದಾರೆ. ನಿಮ್ಮೆಲ್ಲರ ಬೆಂಬಲದಿಂದ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೇನೆ ಅಂತ ಟ್ವೀಟ್ ಮಾಡಿರುವಂತಹ ಪ್ರಕಾಶ್ ರೈ ಶೀಘ್ರದಲ್ಲೇ ಯಾವ ಕ್ಷೇತ್ರ ಅನ್ನೋ ಮಾಹಿತಿಯನ್ನು ಕೂಡ ಕೊಡ್ತೀನಿ ಅಂತ ತಿಳಿಸಿದ್ದಾರೆ. ಪ್ರಕಾಶ್ ರೈ ಸದಾ ಒಂದು ರೀತಿಯಾಗಿ ತಮ್ಮ ಕಾಂಟ್ರವರ್ಸಿಗಳಿಂದ ಈಗ ಸುದ್ದಿ ಆಗ್ತಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ, ರಾಜಕೀಯ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ. ಆದರೆ ಸದ್ಯಕ್ಕೆ ಲೇಟೆಸ್ಟ್ ಆಗಿ ಒಂದು ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ನಾನು ಕೂಡ ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಆಗ್ತಿದ್ದೀನಿ. ಆ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಅಲ್ಲಿ ಸ್ಪರ್ಧೆ ಮಾಡ್ತೀನಿ. ಕ್ಷೇತ್ರದ ಮಾಹಿತಿ ಕೊಡ್ತೀನಿ ನಿಮಗೆ. ಅದರ ಜೊತೆಗೆ ಮೋದಿ ಅವರ ಅಬ್ ಕಿ ಬಾರ್ ಮೋದಿ ಸರ್ಕಾರ ಅನ್ನೋ ಒಂದು ಟ್ಯಾಗ್ ಲೈನ್ ಏನಿದೆ, ಆ ಒಂದು ಇದಕ್ಕೆ ಒಂದು ಕೌಂಟರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಪ್ರಕಾಶ್ ರೈ. ಅಬ್ ಕಿ ಬಾರ್ ಜನತಾ ಕಿ ಸರ್ಕಾರ್ ಅಂತ ಅವರು ಅಲ್ಲಿ ಕೋಟ್ ಮಾಡಿದ್ದಾರೆ. ನಿಮ್ಮ ಬೆಂಬಲದಿಂದ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ, ನಿಮ್ಮೆಲ್ಲರ ಬೆಂಬಲ ಇರಲಿ. ಜೊತೆಗೆ ಹ್ಯಾಶ್ಟ್ಯಾಗ್ ಹಾಕಿ ಸಿಟಿಸನ್ ವಾಯ್ಸ್ ಅಂತ ಅವರು ಒಂದು ಹ್ಯಾಶ್ಟ್ಯಾಗ್ ಅನ್ನು ಹಾಕಿದ್ದಾರೆ. ಹೊಸ ವರ್ಷದ ಸಂಭ್ರಮದ ಜೊತೆಗೆ ವಿಷಾದದ ಘಟನೆಯೊಂದು ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬರ್ತ್ಡೇ ಪಾರ್ಟಿ ಮಾಡೋಕೆ ಅಂತ ನದಿ ಕಿನಾರೆಗೆ ತೆರಳಿದ 3 ವಿದ್ಯಾರ್ಥಿಗಳು ನೀರು ಪಾಲಾಗಿದ್ದಾರೆ. ಉಪ್ಪಿನಂಗಡಿ ಸಮೀಪದ ನಿವಾಸಿಗಳಾದಂತಹ ಮೊಹಮ್ಮದ್ ಸುಹೈಲ್, ಸಹೀರ್ ಮತ್ತು ಫಿರ್ಜಾನ್ 3 ಜನ ಮೃತಪಟ್ಟಂತಹ ವಿದ್ಯಾರ್ಥಿಗಳು. ನಿನ್ನೆ ಸುಹೈಲ್ ಹುಟ್ಟುಹಬ್ಬ ಆಗಿತ್ತು. ಹೀಗಾಗಿ ಬರ್ತ್ಡೇ ಆಚರಣೆಗೆ ಅಂತ ಉಪ್ಪಿನಂಗಡಿಯ ನೇತ್ರಾವತಿ ನದಿ ದಡಕ್ಕೆ ತೆರಳಿರ್ತಾರೆ. ಈ ಸಂದರ್ಭದಲ್ಲಿ ಈಜಲು ನದಿಗಿಳಿದಂತಹ ವಿದ್ಯಾರ್ಥಿಗಳು ನೀರಿನ ಸೆಳೆತಕ್ಕೆ ಸಿಲುಕಿ ನೀರು ಪಾಲಾಗಿದ್ದಾರೆ. ಇಂದು ಮುಂಚಾನೆ 3 ಮೃತದೇಹ ಪತ್ತೆಯಾಗಿದ್ದು ಪೊಲೀಸರು, ಅಗ್ನಿಶಾಮಕ ದಳ ಮತ್ತು ಸ್ಥಳೀಯ ಜನ ಏನಿದ್ದಾರೆ ಮೃತದೇಹಗಳನ್ನು ಹೊರತೆಗೆದಿದ್ದಾರೆ. ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ.
ರಾಯಚೂರಿನ ಆರ್ಟಿಪಿಎಸ್ನಲ್ಲಿ ರಾತ್ರಿ ಬೆಂಕಿ ಅವಘಡ ಸಂಭವಿಸಿದೆ. ವಿದ್ಯುತ್ ಕೇಂದ್ರದ 1ನೇ ಘಟಕದ ಟ್ರಾನ್ಸ್ಫಾರ್ಮರ್ಗೆ ಬೆಂಕಿ ತಗುಲಿ 1ನೇ ಘಟಕದಲ್ಲಿ ಉತ್ಪಾದನೆ ಸ್ಥಗಿತಗೊಳಿಸಲಾಗಿದೆ. ವಿದ್ಯುತ್ ಪೂರೈಕೆ ಮಾರ್ಗದಲ್ಲಿ ಅಳವಡಿಸಿದಂತಹ ಟ್ರಾನ್ಸ್ಫಾರ್ಮರ್ಗೆ ಬೆಂಕಿ ಹೊತ್ಕೊಂಡಿದೆ. ಅದೇ ರೀತಿಯಾಗಿ ಅದರಿಂದ ಕೆಲ ಹೊತ್ತು ಆರ್ಟಿಪಿಎಸ್ನ ಕೆಲ ವಿಭಾಗದಲ್ಲಿ ಕತ್ತಲೆ ಕವಿದಿತ್ತು. ಟ್ರಾನ್ಸ್ಫಾರ್ಮರ್ಗೆ ಬೆಂಕಿ ತಗುಲಿದ್ದ ಸುದ್ದಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿದಂತ ಅಗ್ನಿಶಾಮಕ ದಳ ಬೆಂಕಿಯನ್ನು ನಂದಿಸಿದ್ದಾರೆ. ಕೇಂದ್ರದಲ್ಲಿ ಪರ್ಯಾಯ ಮಾರ್ಗದಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ. ಟ್ರಾನ್ಸ್ಫಾರ್ಮರ್ ಸುಟ್ಟಿದ್ರಿಂದ ವಿದ್ಯುತ್ ಕೇಂದ್ರದ 1ನೇ ಘಟಕ ಉತ್ಪಾದನೆ ನಿಲ್ಲಿಸಿದೆ. ಸದ್ಯ ಕೇಂದ್ರದ 2ನೇ ಘಟಕವು ಕೂಡ ದುರಸ್ತಿಯಲ್ಲಿದ್ದು ಒಟ್ಟು 2 ಘಟಕಗಳಲ್ಲಿ ಉತ್ಪಾದನೆ ಸ್ಥಗಿತಗೊಂಡಂತಾಗಿದೆ. ಸದ್ಯ ಒಟ್ಟು 6 ಘಟಕಗಳಿಂದ 900 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಿದೆ.